ನಿನ್ ಸ್ಟೈಲ್ ಚೂರಾಗ ಫ್ರೆಂಡ್ ತಗೊಂಡ್ಬಿಡ್ರಿ. ಅಣ್ಣ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ಇದೇ ತರ ನಿರಂತರವಾಗಿರುತ್ತೆ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಅಪಮಾನ ಮಾಡ್ತಿರೋ ರಾಜ್ಯ ಸರ್ಕಾರಕ್ಕೆ ಸಂಘಟನೆ ನಿಷೇಧಗೊಳಿಸಬೇಕು. ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದೆ. ಎಂಎಸ್ ಪುಂಡರ ವಿರುದ್ಧ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಮರಾಠಿ ಪುಂಡರ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ನಿರಂತರವಾಗಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರಮುಖವಾಗಿ ಇಲ್ಲಿ ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು, ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒತ್ತಾಯವನ್ನ ಮಾಡ್ತಿರುವಂತದ್ದು. ಎಂಎಸ್ ಸಂಘಟನೆಯನ್ನ ಪ್ರಮುಖವಾಗಿ ಇಲ್ಲಿ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಅಶೋಕ ಸರ್ಕಲ್ ವೃತ್ತದಿಂದ ಇಲ್ಲಿ ಚೆನ್ನಮ್ಮ ವೃತ್ತದವರೆಗೆ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು. ಎಂಎಸ್ ಸಂಘಟನೆಯನ್ನ ಇಲ್ಲಿ ಬಗ್ಗು ಪಡಬೇಕು, ಜೊತೆಗೆ ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು, ಜೊತೆಗೆ ಗಡಿಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನಾನು ಪ್ರಮುಖವಾಗಿ ಇಲ್ಲಿ ಕರವೇ ಕಾರ್ಯಕರ್ತರು ಮಾತಾಡ್ತೀನಿ. ಸರ್, ಎಂಎಸ್ ಸಂಘಟನೆ ನಿಷೇಧ ಮಾಡ್ಬೇಕಂತಾರೆ, ನಿಮ್ಮಲ್ಲೇ ಒಗ್ಗಟ್ಟಿಲ್ಲಲ್ಲ? ಎಂಎಸ್ನವ್ರಿಗೆ ಇನ್ನ ಬುದ್ಧಿ ಬಂದಿಲ್ಲ. ಅದನ್ನ ಬುದ್ಧಿ ಕಲಿಸಬೇಕಾದ್ರೆ ಇವತ್ತೆಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದೀವಿ. ಎಂಇಎಸ್ ಒಂದ್ ವೇಳೆ ಬಾಲ ಬಿಚ್ಚೆ ಹೊರಗಡೆ ಬಂದ್ರೆ ನಿಮ್ಮನ್ನ ಬಾಲ ಯಾವ ರೀತಿ ನಾವು ಕಳಿಸ್ಕೊಡ್ಬೇಕನ್ನಂತ ಆ ರೀತಿ ನಾವು ಮಾಡ್ತೇವೆ. ಪೊಲೀಸ್ ಇಲಾಖೆಯವರು ನೀವು ಮಾಡ್ತಾ ಇಲ್ಲ, ನೀವು ಕಾನೂನು ಕೈ ಹಿಂತಕೊಳ್ಳಿ, ಆ ಕಾನೂನು ಕೈಯಿಂದ ನಾವು ಸುಳಿಸ್ಕೋಬಾರ್ದು ಅನ್ನೋಂತ ಯಾವ ರೀತಿ ನಾವು ಹೋರಾಟ ಮಾಡ್ಬೇಕನ್ನೋದು ನಾವು ಸರ್ಕಾರ ಕನ್ನಡ ವಿರೋಧಿ ಅಂತ ಅಲ್ಲ ಮಲ್ಲಿಕಾರ್ಜುನ ಓಕೆ ಸರ್, ಮಾತಾಡ್ತಿಲ್ಲ ಈಗ. ಬೆಳಗಾವಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯ ನಮ್ಮ ಮೈಲಾರಿ, ಅಂದ್ರೆ ನಮ್ಮ ಪ್ರತಿನಿಧಿ ಮೈಲಾರಿ ಓಡ್ ಹೋಗಿ ಆ ಪ್ರತಿಭಟನಾಕಾರನ ಮಾತನಾಡಿಸುವ ಪ್ರಯತ್ನ ಮಾಡಿದ್ರು. ಕಾರಣ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪುಂಡಾಟಿಕೆ ಮಿತಿ ಮೀರ್ಬಿಟ್ಟಿದೆ. ಕಂಡಕ್ಟರ್ ಮೇಲೆ ಮರಾಠಿ ಮಾತಾಡು ಅನ್ನೋ ಕಾರಣಕ್ಕೆ ಅವರ ಮೇಲೆ ಹಲ್ಲೆ ದಬ್ಬಾಳಿಕೆ ಆಯಿತು. ಅದನ್ನ ಖಂಡಿಸಿ ಆಗಲೇ ಕನ್ನಡ ಪರ ಹೋರಾಟಗಾರರು ಹೋರಾಟಗಳನ್ನ ಮಾಡಿದ್ರು ನಾರಾಯಣಗೌಡ ಅವರ ನೇತೃತ್ವದಲ್ಲಿ. ಬಟ್ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಎಂಇಎಸ್ ಬ್ಯಾನ್ ಆಗಬೇಕು ರಾಜ್ಯದಲ್ಲಿ ಅನ್ನುವಂತಹ ವಿಚಾರ ಮುಂದಿಟ್ಕೊಂಡು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲೇ ಬೆಳಗಾವಿಯಲ್ಲಿ ಪ್ರತಿಭಟನಾಕಾರರು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಬಸ್ಗಳ ಸಂಚಾರಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಸ್ಥಗಿತ ಮಾಡಲಾಗಿದೆ, ಬಸ್ಗಳ ಓಡಾಟ ಸದ್ಯಕ್ಕೆ ಅಲ್ಲಿ ಇಲ್ಲ. ಕರ್ನಾಟಕ ಬಸ್ಗಳನ್ನ ಹೊರತುಪಡಿಸಿ ಎರಡು ದೃಶ್ಯ ನೋಡ್ತಾ ಇದ್ದೀವಿ. ಒಂದ್ ಕಡೆ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡುತ್ತಾರೆ ದಾವಣಗೆರೆಯಲ್ಲಿ. ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ಇದೇ ತರ ನಿರಂತರವಾಗಿರುತ್ತೆ. ಅಣ್ಣ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ,
ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ಇದೇ ತರ ನಿರಂತರವೂ ಇರುತ್ತೆ. ಅಣ್ಣ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ, ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈಗ ತಾನೇ ಅವರು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹೋರಾಟ ಮಾಡ್ತಿದ್ವಿ, ಬಂದ್ ಕೂಡಲೇ ಒಳಗಾಗ್ತವ್ರೆ ಯಾಕೆ ನಮ್ಮನ್ನ ಯಾಕೆ ಈ ರೀತಿ ಬಂದ್ ಕೂಡಲೇ ಒಳಗಾಗ್ತವ್ರೆ ಯಾಕೆ ನಮ್ಮನ್ನ ಯಾಕೆ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ? ಸಂಘದ ಸಾರಾ ಗೋವಿಂದ್ ಅವರು, ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ KR ಕುಮಾರ್, ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು, ಗಿರೀಶ್ ಗೌಡ್ರು, ಎಲ್ಲರೂ ಈಗ ನಾಯಕರ ಹತ್ರ ಕನ್ನಡ ಒಕ್ಕೂಟದ ಹಲವಾರು ಮುಖಂಡರುಗಳು ಬರ್ತಾ ಇದ್ದಾರೆ. ಒಂದು ನಾಯಕತ್ವದಲ್ಲಿ ಕುಂತು ಮಾತಾಡಿ ಮುಂದೆ ನಾವು ಯಾವ ರೀತಿ ಏನ್ ಮಾಡಬೇಕು ಅಂತ ನಾಯಕರು ಮುಂದೆ ತೀರ್ಮಾನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸರ್, ಈಗ KSRTC ಬಸ್ಸು, ಖಾಸಗಿ ಬಸ್ಸು, ಆಟೋಗಳು ಎಲ್ಲವೂ ಓಡಾಟ ಆಗ್ತಿದೆ ಸರ್. ಬಂದ್ಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಅಭಿಪ್ರಾಯಗಳು ಬರ್ತಾ ಇದೆ. ಸೊ ಈ ಎಲ್ಲಾ ಕಡೆ ಬರ್ತಾ ಇದೆ. ಇವತ್ತೇನಂದ್ರೆ ಸರ್ಕಾರ ಚಳುವಳಿನ ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಮಂಡ್ಯ ಇರಬಹುದು, ಚಾಮರಾಜನಗರ ಇರಬಹುದು, ಚಿಕ್ಕಮಗಳೂರು ಇರಬಹುದು, ಬಾಗಲಕೋಟೆ ಇರಬಹುದು, ಈಗಾಗಲೇ ಅಲ್ಲೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಇವಾಗ ನಾವು ಹೋಟೆಲ್ ನಾಗರಾಜ್ ನಾವೆಲ್ಲ ಮಾಹಿತಿನ ತೆಗೆದುಕೊಂಡು ಮುಂದೆ ಏನ್ ಮಾಡಬೇಕು, ಯಾವ ರೀತಿ ಇವತ್ತು ಎಲ್ಲ ಕಾರ್ಯಕರ್ತರು ಯಾರು ಹೊರಗಡೆ ಬಿಡ್ತಾ ಇಲ್ಲ, ಬಂಧನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಬರಬೇಕು ಅಂದ್ರು ಬಹಳ ಹರಸಾಹಸ ಪಟ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ಮುಂದೆ ಏನ್ ನಾವು ತೀರ್ಮಾನ ಮಾಡಬೇಕಂತ ನೋಡೋಣ. ಇವಾಗ ನಾಯಕರಿದ್ದಾರೆ, ಸಮನ್ವಯತೆ ಕೊರತೆ ಏನಾದ್ರು ಆಗ್ಬಿಡ್ತಾ ಅಂತ. ಸರ್, 22ರ ದಿನನೇ ಬಂದ್ ಮಾಡ್ಬೇಕಂತ ಜಿದ್ದಿಗೆ ಬಿದ್ದಿದ್ದೆ ಈ ತರ ಆಯ್ತಾ ಅಂತ? ಇಲ್ಲ, ಆತರ ಏನಿಲ್ಲ. ನಾಯಕತ್ವದಲ್ಲಿ ಹಲವಾರು ಕರ್ನಾಟಕ ಬಂಧನ ಕರೆಬಿಟ್ಟು ಇಡೀ ಸರ್ಕಾರ ಎಚ್ಚೆತ್ಕೊಂಡಿದೆ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ. ಇನ್ನೂ ಇದೆ, ಸಂಜೆವರೆಗೂ ನಾವೇನೇನ್ ಮಾಡಬೇಕು ಆ ರೀತಿ ನೋಡಿ. ಈ ರೀತಿಯಾಗಿ ಬಸ್ನಲ್ಲಿ ವಶ